ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಕಡಲೆ ಬಲ್ಯರ್ ಗಸಿ ಮಾಡುವ. ಚಿಕ್ಪಿಯ ಮತ್ತು ಡ್ರೈ ಶಾರ್ಕ್ ಇದು ಗಸಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನು ತೆಂಗಿನ ಎಣ್ಣೆ ಹಾಕುವ. ಎಣ್ಣೆ ಬಿಸಿ ಆಗುವಾಗ ಅದಕ್ಕೆ ಅರ್ಧ ಕಟ್ ಮಾಡಿದಂಥ ಈರುಳ್ಳಿ, 5 ರಿಂದ 6 ಬೆಳ್ಳುಳ್ಳಿ ಹೆಸಳು ಹಾಕಿ ಒಂದು ಅರ್ಧ ನಿಮಿಷ ಫ್ರೈ ಮಾಡುವ. ಈಗ ನಾವು ಅದಕ್ಕೆ 6 ರಿಂದ 7 ಬ್ಯಾಡಗಿ ಮೆಣಸು ಹಾಕಬೇಕು. ಮೆಣಸನ್ನು ಹಾಕಿದ ನಂತರ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಒಂದು 10 ಬ್ಲ್ಯಾಕ್ ಪೆಪ್ಪರ್ ಸೇರಿಸುವ. 1/4 ಸ್ಪೂನು ಮೆಂತೆಕಾಳು, 1/2 ಸ್ಪೂನು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಓಂಕಾಳನ್ನು ಸೇರಿಸುವ. ಈಗ ನಾವು ಅದಕ್ಕೆ ಒಂದು ದೊಡ್ಡ ಕಪ್ಪು ತುರಿದಂತಹ ತೆಂಗಿನಕಾಯಿಯನ್ನು ಸೇರಿಸಿ ಫ್ರೈ ಮಾಡುವ. ಅರ್ಧ ಸ್ಪೂನು ಅರಿಶಿನ ಪುಡಿ ಸೇರಿಸುವ. ಮತ್ತು ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಳಿಯನ್ನು ಸೇರಿಸಿ ಅದನ್ನು ನಾವು ಕಡಿಬೇಕು. ಈಗ ನಾನೊಂದು ಪಾತ್ರೆಗೆ 1 ಕಪ್ಪು ಅಂದರೆ ಅದನ್ನು ನಾನು 6 ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೇನೆ. ಅದನ್ನು ತೊಳೆದು ಈಗ ನಾನು 1 ಲೋಟ ನೀರು ಹಾಕಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ. ಒಂದು ಅರ್ಧ ಕಟ್ ಮಾಡಿದಂತಹ ಟೊಮೆಟೊವನ್ನು ಸೇರಿಸಿದ್ದೇನೆ ಮತ್ತು ಒಂದು ಮೀಡಿಯಂ ಸೈಜ್ದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸಿದ್ದೇನೆ. ಈಗ ನಾವು ಎಲ್ಲವನ್ನು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಅದನ್ನು ನಾವು ಬೇಯಿಸಬೇಕು. ಇಲ್ಲಿ ನಾನು 3 ತುಂಡು ಬಲ್ಯಾರ್ ತೊಗೊಂಡಿದ್ದೇನೆ. ಅದನ್ನು ನಾನು ಒಂದು 15 ನಿಮಿಷಗಳ ಕಾಲ ಬಿಸಿ ನೀರಿನಲ್ಲಿ ಹಾಕಿಟ್ಟಿದ್ದೇನೆ. ನಂತರ ಅದನ್ನು ನಾನು ತೊಳೆದು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಟಿದ್ದೇನೆ. ಬಲ್ಯಾರ್ ಉಂಟಲ್ಲ, ಅದು ತುಂಬ ಉಪ್ಪು ಇರ್ತದೆ, ಅದಕ್ಕೆ ನಾನು ನೀರಲ್ಲಿ ಹಾಕಿಟ್ಟದ್ದು ಉಪ್ಪು ಬಿಡಲಿಕ್ಕೆ. ಈಗ ಕಡಲೆ ಅರ್ಧ ಬೇಯುವಾಗ ನಾವು ಕಟ್ ಮಾಡಿದಂತಹ ಬಲ್ಯಾರನ್ನು ಹಾಕಬೇಕು, ಡ್ರೈ ಶಾರ್ಕನ್ನು ಹಾಕಬೇಕು. ಹಾಕಿ ಅದನ್ನು ಇದರೊಟ್ಟಿಗೆ ಕಡಲೆಯೊಂದಿಗೆ ಬೇಯಿಸಬೇಕು. ನಾವು ಉಪ್ಪು ಹಾಕುವಾಗ ನೋಡಿಕೊಂಡು ಹಾಕಬೇಕಾಗ್ತದೆ, ಯಾಕಂದರೆ ಆಲ್ರೆಡಿ ಡ್ರೈ ಶಾರ್ಕಲ್ಲಿ ಉಪ್ಪು ಇರ್ತದೆ. ಹಾಗೆ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ನೋಡಿ ನಿಮಗೆ ಬೇಕಿದ್ರೆ ಪುನಃ ಸೇರಿಸಬಹುದು. ಉಪ್ಪು ಹಾಕಿದ ನಂತರ ಉಂಟಲ್ಲ, ಪುನಃ ಮುಚ್ಚಳ ಮುಚ್ಚಿ ಅದನ್ನು ಬೇಯಲಿಕ್ಕೆ ಬಿಡುವ. ಈಗ ನಾನು ಮಸಾಲೆಯನ್ನು ಮಿಕ್ಸರ್ಗೆ ಹಾಕಿ ನೈಸಾಗಿ ರುಬ್ಬಿದ್ದೇನೆ. ಇಲ್ಲಿ ನಮ್ಮದು ಕಡಲೆ ಮತ್ತು ಬಲ್ಯಾರ್ ಬೆಂದಿದೆ. ಈಗ ನಾವು ಕಡ್ದಂತಹ ಮಸಾಲವನ್ನು ಸೇರಿಸುವ. ನೀರು ಬೇಕಿದ್ರೆ ನೀವು ಅದಕ್ಕೆ ಸ್ವಲ್ಪ ಹಾಕಿ. ಇಲ್ಲಿ ನಾನು ಗಸಿ ಮಾಡೋದ್ರಿಂದ ಹೆಚ್ಚು ನೀರು ಹಾಕ್ತಾ ಇಲ್ಲ. ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ, ಒಂದು ಅರ್ಧ ಲೋಟದಷ್ಟು. ಈ ಎಲ್ಲವನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ ಉಂಟಲ್ಲ, ಮುಚ್ಚಳ ಮುಚ್ಚಿ ಒಂದು 10 ರಿಂದ 15 ನಿಮಿಷ ಅದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಕುದಿಸಬೇಕು. ಈಗ ಚೆನ್ನಾಗಿ ಕುದಿ ಬಂದಿದೆ. ಕಡಲೆ ಸಹ ಬಲ್ಯಾರ್ ಸಹ ಬೆಂದಿದೆ ಸಹ, ಮಸಾಲ ಸಹ ಕರೆಕ್ಟಾಗಿ ಬಾಯ್ಲ್ ಆಗಿದೆ. ಇನ್ನು ನಾವು ಗ್ಯಾಸನ್ನು ಆಫ್ ಮಾಡುವ. ಈ ಕಡಲೆ ಬಲ್ಯಾರ್ ಗಸಿಯನ್ನು ಉಂಟಲ್ಲ, ಬಾಯ್ಲ್ಡ್ ರೈಸ್ನೊಂದಿಗೆ ತಿನ್ನಬೇಕು, ಒಳ್ಳೆ ಕಾಂಬಿನೇಷನ್ ಅದು. ಹಾಗೆ ಉಂಟಲ್ಲ, ಕಡಲೆ ಬಲ್ಯಾರ್ದು ಸುಕ್ಕ ಕೂಡ ನಾವು ಮಾಡಬಹುದು, ಅದು ಕೂಡ ಚೆನ್ನಾಗಿ ಬರ್ತದೆ. ಓಕೆ ಫ್ರೆಂಡ್ಸ್, ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಮೆಂಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.